ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆ ಸುತ್ತಮುತ್ತಲು ಯಾವ್ಯಾವ ಗಿಡ ಇದೆ ಅಂತ ಒಂದು ಪುಟ್ಟದಾಗಿ ಒಂದು ವ್ಲಾಗ್ ಮೂಲಕ ತೋರಿಸ್ತೀನಿ. ಇಲ್ಲಿ ಕಾಳುಮೆಣಸಿನ ಗಿಡ ಇದೆ. ಗಿಡ ಅಂದರೆ ಅದು ಬಳ್ಳಿ. ಇದನ್ನು ಸಾಂಬಾರು ಮಾಡೋಕ್ಕೆಲ್ಲ ಬಳಸ್ತಾರೆ. ಇದು ತುಂಬ ತಂಪು ಅಂತಾರೆ, ಆದರೆ ತುಂಬ ಚೆನ್ನಾಗಿರುತ್ತೆ, ಸಾಂಬಾರಿಗೆಲ್ಲ ಹಾಕ್ತಾರೆ. ಇದು ಹಳ್ಳಿ ಸೈಡ್ ಜಾಸ್ತಿ ಇದನ್ನು ನೆಡ್ತಾರೆ. ಈ ಲಾಗನ್ನು ನಾನು ಬೆಳಗ್ಗೆ ಮುಂಚೆನೇ ಎದ್ದು ಮಾಡ್ತಿರೋದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಗಿಡ, ಇದನ್ನು ಅರಿಶಿಣದ ಎಲೆ ಅಂತಾರೆ. ಹಾಗೆ ದಾಸವಾಳ ಗಿಡನೂ ಇದೆ. ಈ ಅರಿಶಿಣದ ಎಲೆಯಿಂದ ಕಡುಬು, ಹಿಟ್ಟು, ತಿಂಡಿಗಳನ್ನೆಲ್ಲ ಮಾಡ್ತಾರೆ. ಮತ್ತು ಈ ಸಣ್ಣ ಸಣ್ಣ ಬಾಳೆ ಗಿಡ ಇದೆಯಲ್ಲ, ಇದು ಬಾಳೆ ಗಿಡ ಕೊನೆ ಬಿಟ್ಟ ನಂತರ ಕಡಿದು ಅದರಲ್ಲಿ ಚಿಗುರು ಹೊಡೆದಿರುವಂಥದ್ದು. ಮುಂದೆ ಏನೋ ಸ್ಪೆಷಲ್ ಇದೆ, ತೋರಿಸ್ತೀನಿ ಬನ್ನಿ. ಕುಂದಾಪುರದವರಿಗೆ ಇದು ಸಾಮಾನ್ಯವಾಗಿ ಗೊತ್ತಿರುತ್ತೆ. ಇದನ್ನು ಯಾವ ಟೈಮಲ್ಲಿ ಮಾಡ್ತಾರೆ, ಇದರ ನೇಮ್ ಏನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಹೊಸ್ತಿನ ಟೈಮಲ್ಲಿ ಜಾಸ್ತಿ ವಿಶೇಷವಾದ ಅಡುಗೆ ಅಂತ ಮಾಡ್ತಾರೆ. ಇದಿಲ್ಲ ಅಂದರೆ ನಮಗೆಲ್ಲ ಹೊಸ್ದೇ ಕಂಪ್ಲೀಟ್ ಆಗಲ್ಲ ಅನ್ನೋ ಹಾಗಿರ್ತದೆ. ಇಲ್ಲಿ ನೋಡಿ ಜಾಜಿ ಹೂವು. ನಮ್ಮ ಮನೇಲಿ ತುಂಬ ದೊಡ್ಡ ಜಾಜಿ ಗಿಡ ಇತ್ತು, ಆದರೆ ಅವನ್ನೆಲ್ಲ ಕಡಿದ್ಬಿಟ್ಟು ಸಣ್ಣ ಸಣ್ಣದಾಗಿ ನೆಟ್ಟಿದ್ದಾರೆ. ಯಾಕೆ ಹೇಳಿ, ತುಂಬ ಹೂವು ಆಗಬೇಕಲ್ಲ, ಅದಕ್ಕೋಸ್ಕರ ಆ ಥರ ಮಾಡಿದ್ದಾರೆ. ಇದು ಬದನೆ ಗಿಡ. ಇದು ಕೂಡ ಹೂವು ಬಿಟ್ಟಿದೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಗಿಡ ಎಲ್ಲ ಇದ್ದರೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ನಾವೇ ನೆಟ್ಟು ಬೆಳೆಸಿದಂತಹ ತರಕಾರಿ ತಿನ್ನೋಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಇದು ಹರವೆ ಗಿಡ. ಇದಕ್ಕೆ ತುಂಬ ಹುಳ ಬಿದ್ದಿದೆ. ಇದನ್ನು ತಿನ್ನೋದಕ್ಕಂತೂ ಆಗಲ್ಲ. ಹಾಗಾಗಿ ಇದರಲ್ಲಿ ಬರೋ ಬೀಜನ ನಾವು ಇಟ್ಕೊಂಡು ಮುಂದೆ ಹರವೆ ಗಿಡನ ಹಾಕಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಇದು ಅಂಗಡಿಯಲ್ಲಿ ಸಿಗುತ್ತಲ್ಲ ಕೆಂಪು ಮೆಣಸು, ಅದರದ್ದೇ ಬೀಜ ತಂದು ಹಾಕಿರೋದು. ಹೀಗೆ ಒಂದು 4-5 ಮೆಣಸು ಬಿಟ್ಟಿದೆ. ಹಾಗೆ ಆಚೆ ಕಡೆ ಎಲ್ಲ ತುಂಬ ಗಿಡ ಇದೆ. ಇದು ಬೆಂಡೆ ಗಿಡ. ಇದು ಕೆಲವು ಹುಟ್ಟಿವೆ, ಕೆಲವು ಹುಟ್ಟಲಿಲ್ಲ. ಯಾಕಂದರೆ ಮಳೆ ಜಾಸ್ತಿ ಆಯ್ತಲ್ಲ, ಅದಕ್ಕೋಸ್ಕರ. ಇದು ಹೀರೆಕಾಯಿ ಬಳ್ಳಿ. ಇದು ತೆಂಗಿನ ಗಿಡ ತುಂಬ ಹಬ್ಕೊಂಡು ಬಿಟ್ಟಿದೆ. ಹಾಗೆ ಇದರಲ್ಲಿಯೂ ಕೂಡ ಸಣ್ಣ ಪುಟ್ಟ ಹೂಗಳಾಗಿವೆ. ಇನ್ನೇನು ಸ್ವಲ್ಪ ಟೈಮಲ್ಲಿ ಹೀರೆಕಾಯಿ ಬಿಡ್ಬೋದು. ಇದು ತೊಂಡೆಕಾಯಿ ಬಳ್ಳಿ. ಅಲ್ಲಲ್ಲಿ ಚೆನ್ನಾಗಿ ಹಮ್ಮಿಕೊಂಡಿದೆ. ತೆಂಗಿನ ಗರಿಯ ಹತ್ತಿರದಲ್ಲೆಲ್ಲ ಇದೆ. ಇದು ನೋಡಿ, ಈ ಹುಳ ಮಳೆಗಾಲ ಹೆಚ್ಚಾದಾಗ ಕಾಣಸಿಗುತ್ತೆ ನಮಗೆ. ಈ ಥರ ತರಕಾರಿ ಎಲ್ಲ ಗಿಡನೆಲ್ಲ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ತಿನ್ನೋದಕ್ಕೆ ಆಗದೆ ಇದ್ದರೂ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದು ಅವರೆ ಗಿಡದ ಹೂವು. ಇದರಲ್ಲಿ ಕೆಲವು ಅವರೆ ಕೋಡುಗಳು ಕೂಡ ಬಿಟ್ಟಿವೆ. ತುಂಬ ದೊಡ್ಡದು ಕೂಡ ಆಗಿದೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಉದ್ದವಾಗಿ ಅವರೆಕೋಡು ಬಿಡುತ್ತೆ. ಇದಕ್ಕೆ ಕಡಲೆ ಎಲ್ಲ ಹಾಕಿ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲೂ ಅವರೆಕೋಡಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನೆಲದ ಮೇಲೆ ಸಾಲಾಗಿ ಬಳ್ಳಿ ಹಮ್ಮಿಕೊಂಡಿದೆಯಲ್ಲ, ಅದು ಸೌತೆಕಾಯಿ ಬಳ್ಳಿ. ನಮ್ಮ ಮನೇಲಿ ಹೊಸ್ತಿನ ಟೈಮಲ್ಲೆಲ್ಲ ಸೌತೆಕಾಯಿ ಅಂಗಡಿಯಿಂದ ತರುವುದಿಲ್ಲ. ಹೀಗೆ ಸೌತೆಕಾಯಿ ಗಿಡ ಹಾಕಿ ಸೌತೆಕಾಯಿ ಆಗುತ್ತಲ್ಲ, ಅದನ್ನೇ ಯೂಸ್ ಮಾಡೋದು. ಅಲ್ಲಲ್ಲಿ ತುಂಬ ಹೂ ಬಿಟ್ಟಿದೆ. ಗೊಬ್ಬರ, ಮಣ್ಣು ಎಲ್ಲವೂ ಚೆನ್ನಾಗಿದ್ದರೆ ಸೌತೆಕಾಯಿ ಕೂಡ ತುಂಬಾ ಆಗುತ್ತೆ. ನೋಡಿ, ಇದು ನಮ್ಮನೆ ಬೆಕ್ಕು. ನಾನು ಎಲ್ಲಿ ಹೋದ್ನೋ ಅಲ್ಲೆಲ್ಲ ನನ್ನ ಹಿಂದೆನೇ ಸುತ್ತಾ ಇದೆ. ಬೆಕ್ಕುಗಳಿಗೆಲ್ಲ ಹೊಟ್ಟೆ ನೋವು ಬಂದಾಗ ಹುಲ್ಲುಗಳನ್ನು ಚೆನ್ನಾಗಿ ತಿಂತವಂತೆ. ನಮ್ಮನೆ ಬೆಕ್ಕು ಕೂಡ ಹಾಗೆಯೇ ಮಾಡುತ್ತೆ.
ಇದನ್ನು ನಾವು ಚೂರು ಮೆಣಸು ಅಂತೀವಿ. ಇದು ತುಂಬ ಖಾರ ಇರುತ್ತೆ. ನಮಗೇನಾದರೂ ಖಾರ ಜಾಸ್ತಿ ಬೇಕಾಗಿದ್ದರೆ ಅದನ್ನ ಯೂಸ್ ಮಾಡ್ಕೊಳ್ಬೋದು. ತುಂಬ ತಂಪು ಆಗಿರುತ್ತೆ. ಇವೆಲ್ಲವೂ ಹೂವಿನ ಗಿಡ. ನಮ್ಮ ಮನೆಯಲ್ಲಿ ಅಷ್ಟೊಂದು ಹೂವಿನ ಗಿಡ ಇಲ್ಲ. ಒಂದು 4-5 ಥರದ ಹೂವಿನ ಗಿಡ ಇದೆ ಅಷ್ಟೇ. ದೇವರಿಗೆ ಏನಾದರೂ ಪೂಜೆ ಮಾಡೋಕ್ಕೆ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಒಂದು 3-4 ಥರದ ಹೂವಿನ ಗಿಡವನ್ನು ನೆಟ್ಕೊಂಡಿದ್ದೇವೆ. ಇವೆಲ್ಲವೂ ಸಹ ಮೂಲಂಗಿ ಗಿಡ. ಇದನ್ನು ನಾವು ಅಂಗಡಿಯಿಂದಲೇ ಬೀಜ ತಂದು ಹಾಕಿರೋದು. 3 ತಿಂಗಳು ಬಿಟ್ಟರೆ ಗಿಡ ಎಲ್ಲ ತುಂಬ ಬೆಳೆದು ದೊಡ್ಡಕ್ಕಾಗಿ ಇರುತ್ತೆ. ಹಾಗೆ ಮೂಲಂಗಿನೂ ಕೂಡ ನಾವು ಕಿತ್ಕೊಳ್ಬೋದು. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.